ತಿಂಗಳ ಈಚೆಗೆ ಎರಡನೇ ಪ್ರಕರಣ ಸಿಗುತ್ತೆ. ಒಂದು ಭಕ್ತರಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಏನು ಮುಖ್ಯವಾಗಿ ಭಕ್ತರಿಗೆ ನಾವು ಒಂದು ಮನವಿ ಮಾಡೋದಿಷ್ಟೇ, ಬೆಳಗಿನ ಜಾವ ಪ್ರಾಣಿಗಳ ಒಂದು ಸಂಚರಣೆ 4 ಗಂಟೆಯಿಂದ ಬಹುಶಃ 6 ಗಂಟೆ ಅಥವಾ 3 ಗಂಟೆಯಿಂದ 6 ಗಂಟೆ ತನಕ ಹೆಚ್ಚು ಅದು ತಿರುಗಾಡ್ತಕ್ಕಂಥದ್ದು ಬಹುಶಃ ಎಲ್ಲ ಅಧಿಕಾರಿಗಳು, ಮೇಲಿನ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ವಿಷಯ ತಿಳಿದಿರೋವಂಥದ್ದು. ಬಟ್ ಇದನ್ನು ನಾವು ಆ ಸಮಯನ ಬಿಟ್ಟು ಉಳಿದ ಸಮಯದಲ್ಲಿ ನಾವು ಹೋಗಿ ಬರಲಿಕ್ಕೆ ಯಾವ ರೀತಿಯಾದ ಒಂದು ಪ್ಲ್ಯಾನ್ ಆಗಿ ಮತ್ತು ಗಾರ್ಡ್ ಜೊತೆ ಒಂದು ಪ್ರೊಟೆಕ್ಷನ್ ಮಾಡ್ಕೊಂಡು ಹೋಗೋದು ಇದು ಸೂಕ್ತ. ಬಹುಶಃ ಈ ಘಟನೆ ಖಂಡಿತವಾಗ್ಲೂ ನಡಿಬಾರ್ದಿತ್ತು, ನಡೆದಿದೆ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಒಟ್ಟಾರೆ ಸರ್ಕಾರಕ್ಕೆ ಮತ್ತು ಸಚಿವರನ್ನು ನಾವು ಮನವಿ ಮಾಡಿ ಒಂದು ಸಭೆ ಮಾಡಿ ಯಾವ ರೀತಿ ಏನು ಇವತ್ತು ಬಂದಂಥ ಭಕ್ತರಿಗೆ ಸುರಕ್ಷತೆ ಮತ್ತು ಅವರ ಒಂದು ಪಾರದರ್ಶಕವಾಗಿ ಅವ್ರನ್ನ ಸುರಕ್ಷಿತವಾಗಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಏನೆಲ್ಲ ಮಾಡಬೇಕು ಅದಂಥ ಒಂದು ಪ್ಲ್ಯಾಂಡ್ ಆಗಿ ನಿರ್ಣಯ ತಗೊಳ್ಳೋವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಆ ವಿಚಾರದಲ್ಲಿ ಇವತ್ತು ಏನು ನಾನು ಮುಖ್ಯವಾಗಿ ಈ ಘಟನೆ ನಡೆದಿದೆ, ಆ ತಂದೆ ತಾಯಿಗಳಲ್ಲಿ ನಿಜವಾಗ್ಲೂ ಒಂದು ಆ ಭಗವಂತ ಅವರ ಆ ದುಃಖ ಭರಿಸಕ್ಕಂಥ ಶಕ್ತಿ ನೀಡಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಟ್ ಮುಂದೆ ಯಾವುದೇ ಥರದ ಇಂಥ ಒಂದು ಘಟನೆ ನಡೀದೇ ಇರೋದಕ್ಕೆ ಎಲ್ಲ ಥರದ ಒಂದು ನಿರ್ದೇಶನ ಮತ್ತು ಸರ್ಕಾರನ ಒಂದು ಎಚ್ಚರಿಸಿ ಈ ಒಂದು ಘಟನೆ ನಡೀದೇ ಇರೋದಕ್ಕೆ ಮುಂಜಾಗ್ರತವಾಗಿ ಎಲ್ಲ ಕ್ರಮಗಳನ್ನು ತಗೊಳ್ಳಿಕ್ಕೆ ಈಗಾಗಲೇ ಜಿಲ್ಲಾಡಳಿತ, CCF ಅವರು ಸಚಿವರಿಗೆ ಗಮನಕ್ಕೆಲ್ಲ ಬಂದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಸೂಕ್ತ ನಿರ್ದೇಶನ ನೀಡಿ ಭಕ್ತರಿಗೆ ಸುರಕ್ಷತೆನೇ ಮುಖ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.